ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಬೌಲ್. ಇವತ್ತಿನ ದಿನ ನಾವು ಈರುಳ್ಳಿ ಪಕೋಡ ಇದೆಲ್ಲ ತಿಂದಿದ್ದೀವಲ್ಲ, ಈಗ ನಾವೊಂದು ಕಡಲೆಕಾಳಿಂದು ಪಕೋಡ ಮಾಡೋದು ತೋರಿಸ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಾನು ಇವನ್ನ ನೆನೆ ಹಾಕಿದ್ದೆ. ಇವತ್ತು ಚೆನ್ನಾಗಿ ನೆನೆದಿವೆ, ಇಲ್ಲೂ ನೆನೆದಿವೆ. ಅದನ್ನೆಲ್ಲ ಸೋಸಿಬಿಟ್ಟು ನೋಡಿ, ಸೋಸ್ಕೊಂಡಿದ್ದೀನಿ. ಸೋಸಿಬಿಟ್ಟು ಇದಕ್ಕೆ ಏನು ಮಾಡಬೇಕಂದ್ರೆ, ಒಂದು ಸಣ್ಣದಾದ ಮಸಾಲೆ ಹುರ್ಕೋಬೇಕು. ನೋಡಿ, ಈಗ ಪಕೋಡಕ್ಕೆ ಹಾಕಲಿಕ್ಕೆ ಒಂದು ಸಣ್ಣದಾದ ಮಸಾಲೆ ಹರ್ಕೊಂಡಿದ್ದೀನಿ. ಇದರೊಳಗೆ ಏನು ಹಾಕಿದ್ದೀನಿ ಅಂದರೆ 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹವೀಜ, ಒಂದು ಸ್ವಲ್ಪ ಧನಿಯಾ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಇದು ಕೊತ್ತಂಬರಿ, ಇಷ್ಟು ಹಾಕಿಬಿಟ್ಟು ಇದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಈ ಕಡಲೆಕಾಳು ಹಾಕಿ ರುಬ್ಕೋತೀನಿ. ನೋಡಿ, ಈಗ ರುಬ್ಬಿದ ಮಸಾಲೆಗೆ ಆ ಕಡಲೆಕಾಳು ನೆನೆದದ್ದು ಹಾಕಿಬಿಟ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಏನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಕಲರಿಗೋಸ್ಕರ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಇಂಗು ಇಷ್ಟು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಇದು ಈರುಳ್ಳಿ ಸಣ್ಣಾಗಿ ಹಿಂಗೆ ಹೆಚ್ಚಿಟ್ಕೊಂಡಿದ್ದೆ. ಇದನ್ನು ಹಾಕಿ ಚೆನ್ನಾಗಿ ಕಲಸಿ ಪಕೋಡ ಏನು ಮಾಡೋದು, ಕರಿಬೇಕು. ಅವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೈಲೇ. ಇದನ್ನು ಹಾಕ್ತಾಯಿದ್ದೀನಿಲ್ಲ, ಕರಿತಾ ಇದ್ದೀನಿ. ಈಗ ಇದನ್ನು ಹೀಗೆ ತೊಗೋಬೇಕಾ, ತೊಗೊಂಡ್ಬಿಟ್ಟು ಇದನ್ನು ಭಾಳ ಪ್ರೆಸ್ ಮಾಡಬಾರ್ದು, ಇಷ್ಟೇ ಇರಬೇಕು. ಇದು ಇಟ್ಬಿಟ್ಟು ಇದಕ್ಕೆ ಸೋಡಾ ಅದು ಏನೂ ಹಾಕ್ತಾಯಿಲ್ಲ, ಇಷ್ಟೇ ಇಟ್ಟು ಇದನ್ನು ಸ್ವಲ್ಪ ಕರಿಬೇಕು. ಈಗ ನೋಡಿ, ಪ್ರೆಸ್ ಮಾಡಬಾರ್ದು ಭಾಳ ಅದನ್ನು. ಏನು ಮಾಡಿಕತ್ತೇವೆ ಅಂತೀವಿ ನಾವು ಎಲ್ಲ ಕೂಡಿ ಸ್ವಲ್ಪ ಬಣ್ಣ ಬರೋ ತನಕ ಏನು ಮಾಡಬೇಕು, ಕರಿಬೇಕು. ನೋಡಿ, ಇಷ್ಟು ಕಲರ್ ಬರಬೇಕು. ಈಗ ತೋರಿಸ್ತಾ ಇದ್ದೀನಿ, ಇಲ್ಲೇ ಇದನ್ನು ತೆಗಿತಾ ಇದ್ದೀನಿ. ಈಗ ಎಲ್ಲ ಹಾಕಿದ್ದೀನಿ. ನೋಡಿ, ಇವ್ನು ಕರಿಬೇಕಾದ್ರೆ ಮೊದಲು ಸ್ವಲ್ಪ ಸಿಮ್ಮಿನ್ಕಿಂತ ಸ್ವಲ್ಪ ಜೋರಿಡಬೇಕು. ಒಳಗಿಂದೆಲ್ಲ ಬೆಂದಿಂದ ಇದನ್ನು ಜೋರು ಮಾಡಿಬಿಡಬೇಕು. ಆಮೇಲೆ ಕಲರ್ ಸ್ವಲ್ಪ ಬಣ್ಣಕ್ಕೆ ಬರೋ ತನಕ ಕರಿಬೇಕು. ಅಂದರೆ ಒಳಗೂ ಬೇಯ್ತಾವೆ, ಆಮೇಲೆ ತುಂಬ ಕ್ರಿಸ್ಪಿ ಆಗ್ತವೆ. ನೋಡಿ, ಇದು ಕಡಲೆಕಾಳು ಇರ್ತಲ್ಲ, ಅದರ ಪಕೋಡ. ಇದು ತುಂಬ ಕ್ರಿಸ್ಪಿಯಾಗಿ ಭಾಳ ರುಚಿ ಆಗ್ತವೆ. ನೀವು ಒಂದು ಟೈಮ್ ನೋಡಿ.